ಬನ್ನಿರಿ ಮಕ್ಕಳೇ ನಿಮಗೆ ಜಯವಾಗಲಿ ಆನಂದದಿಂದ ಇರುವಿರಿ ನೀವು ಹೋಗಲ್ಲಿ ಬನ್ನಿರಿ ಮಕ್ಕಳೇ ನಿಮಗೆ ಜಯವಾಗಲಿ ಆನಂದದಿಂದ ಇರುವಿರಿ ನೀವು ಹೋಗಲ್ಲಿ ಮಾನಿತನೆ ಮಣ್ಣು ಬಿಡಬೇಡರೋ ಅಲ್ಲಿ ಬಿಡಬೇಡರೋ ಅಲ್ಲಿ ಉದ್ಧಾರ ಮಾಡುತ್ತಲೇ ಬೇಡಿದ ವರಗಳ ನೀಡುತ್ತಲೇ ನಿಜ ಗುಣ ಜನರಿಗೆ ತೋರುತ್ತಲೇ ಹೋಗಿರಿ ಉತ್ತರ ದಿಕ್ಕಿನಲ್ಲಿ ಭಕ್ತರ ಉದ್ಧಾರ ಮಾಡುತ್ತಲೇ ಬೇಡಿದ ವರಗಳ ನೀಡುತ್ತಲೇ ನಿಜ ಗುಣ ಜನರಿಗೆ ತೋರುತ್ತಲೇ ಹೋಗಿರಿ ಉತ್ತರ ದಿಕ್ಕಿನಲ್ಲಿ ಜಯವಾಗಲಿ ನಿನಗೆ ಜಯವಾಗಲಿ ಜಯವಾಗಲಿ ನಿನಗೆ ಜಯವಾಗಲಿ ಜಯವಾಗಲಿ ಹೋಗಿಯ ಬನ್ನಿರಿ ಮಕ್ಕಳೇ ನಿಮಗೆ ಜಯವಾಗಲಿ ಆನಂದದಿಂದ ಇರುವಿರಿ ನೀವು ಹೋಗಲ್ಲಿ ಪಾಲನ ಮಾಡುತ್ತಲೇ ದುಷ್ಟರ ಮರ್ದನ ಮಾಡುತ್ತಲೇ ನಿಜ ಗುಣ ಜನರಿಗೆ ತೋರುತ್ತಲೇ ಹೋಗಿರಿ ಉತ್ತರ ದಿಕ್ಕಿನಲ್ಲಿ ದುಷ್ಟರ ಪಾಲನ ಮಾಡುತ್ತಲೇ ದುಷ್ಟರ ಮರ್ದನ ಮಾಡುತ್ತಲೇ ನಿಜ ಗುಣ ಜನರಿಗೆ ತೋರುತ್ತಲೇ ಹೋಗಿರಿ ಉತ್ತರ ದಿಕ್ಕಿನಲ್ಲಿ ಜಯವಾಗಲಿ 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 ಬನ್ನಿರಿ ಮಕ್ಕಳೇ ನಿಮಗೆ ಜಯವಾಗಲಿ ಆನಂದದಿಂದ ಇರುವಿರಿ ನೀವು ಹೋಗಲ್ಲಿ ಬನ್ನಿರಿ ಮಕ್ಕಳೇ ನಿಮಗೆ ಜಯವಾಗಲಿ ಆನಂದದಿಂದ ಇರುವಿರಿ ನೀವು ಹೋಗಲ್ಲಿ ಆನಂದದಿಂದ ಇರುವಿರಿ ನೀವು ಹೋಗಲ್ಲಿ ಆನಂದದಿಂದ ಇರುವಿರಿ ನೀವು ಹೋಗಲ್ಲಿ ಅಣ್ಣ ಕೆಲ್ಲಾರಿಗಳ ದೂರ ಹೋದವು ಬೇಗನೆ ಹೋಗೋಣ ನಡಿ ಅಣ್ಣ ಆಗಲಿ ತಮ್ಮ ಜೈ ಗುರು ಸೋಮಲಿಂಗೇಶ್ವರ ಅಣ್ಣ ಬೇಗನೆ ಹೋಗೋಣ ನಡಿ ಅಣ್ಣ ಕೆಲ್ಲಾರಿಗಳ ದೂರ ಹೋದವು ಆಗಲಿ ತಮ್ಮ ತಲೆ ಮೇಲೆ ಬಂಗಾರದ ಜಡಿಯನ್ನು ಬಿಟ್ಟಿಕೊಂಡು ಹೆಗಲ ಮೇಲೆ ಹೋಮದ ಕಂಬಳಿಯನ್ನು ಹಾಕಿಕೊಂಡು ಮಗನಿಗೆ ಭಂಡಾರ ಚೀಲವನ್ನು ಹಾಕಿಕೊಂಡು ಕೈಯಲ್ಲಿ ನೇಮದ ಬೆತ್ತವನ್ನು ಹಿಡಿದುಕೊಂಡು ನೀವು ಯಾವ ರಾಜನ ಮಕ್ಕಳು ಯಾವ ದೇಸಾಯನ ಮಕ್ಕಳಪ್ಪ ಭಕ್ತರೇ ಯಾವ ರಾಜನ ಮಕ್ಕಳಲ್ಲ ಯಾವ ದೇಸಾಯರ ಮಕ್ಕಳಲ್ಲ ಮಕ್ಕಳನ್ನ ಶಿವರಾಯನ ಪ್ರಿಯ ಶಿಷ್ಯ ಮುದ್ದೆಟ್ಟು ಗುಡ್ಡದ ಮಾಲಕ ಶ್ರೀ ಸಿದ್ಧ ಶಿವಯೋಗಿ ಅಮೋಘ ಸಿದ್ಧನ ಮಕ್ಕಳು ತಾಯಿ ಪದ್ಮಾವತಿಯ ಮಕ್ಕಳು ನಾಡ ಸಂಚಾರ ಮಾಡುತ್ತಾ ನಡೆದಿದ್ದೇವೆ ಗೌಡರೇ ಧರ್ಮರಿ ನಾಡಗೌಡ ಅಮೋಘ ಸಿದ್ಧ ಬೇಡಿದ ಭಕ್ತರಿಗೆ ಬೇಕಾದ ಕೊಡ್ತಾರಂತ ವಾಯಣ ಕೇಳಿದ್ದೇವೆ ಧರ್ಮರೇ ವಾಯಣ ಕೇಳಿದ್ದೇವೆ ಆದರೆ ನಿಮ್ಮಂತ ಸತ್ಯ ಪುರುಷರನ್ನು ನಾವು ಎಂದಿಗೂ ಕಣ್ಣಿ
ನನ್ನ ಹೊಟ್ಟೆಯಿಂದ ಪುತ್ರ ಸಂತಾನವಿಲ್ಲ. ನನಗೆ ಈ ಊರ ಜನರು ಎಲ್ಲ ಬಂಜಿ ಬಂಜಿ ಎಂದು ನಿಂದೆ ನಾಡುತ್ತಾರೆ ಧರ್ಮರೇ, ಬಂಜಿ ಬಂಜಿ ಎಂದು ನಿಂದೆ ನಾಡುತ್ತಾರೆ. ನನಗೆ ಪುತ್ರ ಸಂತಾನವನ್ನು ಕೊಟ್ಟು ದಯಪಾಲಿಸಿರಿ ಧರ್ಮರೇ, ದಯಪಾಲಿಸಿರಿ. ನಿಮಗೆ ಆಶೀರ್ವಾದ ಆಗಲಿ ಗೌಡರೇ, ಮೇಲೆ ಕೇಳುವಂತವರಾಗಿರಿ. ಗೌಡರೇ, ನಾವು ಹೇಳಿದ ಹಾಗೆ ನೀವು ಕೇಳುತ್ತೇನೆಂದರೆ ನಿಮಗೆ ಖಂಡಿತ ವರ್ಷ ತುಂಬರದೊಳಗಾಗಿ ಗಂಡಸ ಮಗು ಜನಿಸಿ ಬರುತ್ತದೆ ಗೌಡರೇ. ಆಗಲಿ ಧರ್ಮರೇ, ನಿಮ್ಮ ಹೇಳಿಕೆ ಪ್ರಕಾರ ನಾನು ನಡೆದುಕೊಳ್ಳುತ್ತೇನೆ ಧರ್ಮರೇ, ನಡೆದುಕೊಳ್ಳುತ್ತೇನೆ. ಹಾಗಾದರೆ ಹೇಳುತ್ತೇನೆ ಕೇಳಿರಿ ಗೌಡರೇ. ಹೇಳಿರಿ ಧರ್ಮರೇ. 11 ಸೋಮವಾರ ಉಪವಾಸ ಮಾಡಿ 12 ತಿಂಗಳ ಮಡಿಲೆ ಜಪತಪ ಮಾಡಿ ಮಾಯದ ಗುಡ್ಡಕ್ಕೆ ಹೋಗಿ ನನ್ನ ತಂದಿನಾದ ಮೊಗ ಸಿದ್ದೇಶ್ವರ ಭಕ್ತಿಯನ್ನು ಮಾಡಿ ನಾನು ಕೊಟ್ಟ ಕಾರಿಕ ಭಂಡಾರವನ್ನು ಸತಿಪತಿ ಇಬ್ಬರು ಶುದ್ಧ ಭಾವದಿಂದ ಭಕ್ಷಣೆ ಮಾಡಿದರೆ ಆಗಲಿ ಧರ್ಮರೇ. ವರ್ಷ ತುಂಬುವುದೊಳಗಾಗಿ ನಿಮಗೆ ಗಂಡಸ ಮಗು ಜನಿಸಿ ಬರುತ್ತದೆ ಗೌಡರೇ, ಜನಿಸಿ ಬರುತ್ತದೆ. ನಿಮ್ಮ ಹೇಳಿಕೆ ಪ್ರಕಾರ ನಾನು ನಡೆದುಕೊಳ್ಳುತ್ತೇನೆ ಧರ್ಮರೇ, ನಡೆದುಕೊಳ್ಳುತ್ತೇನೆ. ಗೌಡರೇ, ಮುಂದೆ ಮಗ ಹುಟ್ಟಿದ ಮೇಲೆ ಜಡಿಯನ್ನು ಗುಡ್ಡದ ಮೇಲೆ ತೆಗೆದುಕೊಂಡು ಬರಬೇಕು, ತಿಳಿಯುತ್ತಾ ಗೌಡರೇ? ಆಗಲಿ. ಭಕ್ತರೇ, ಒಂದು ವೇಳೆ ಜಡಿಯನ್ನು ತೆಗೆಯುವುದು ಮರೆತರೆ ಫಲ ಸಿಗುವುದು ಕಠಿಣ ಭಕ್ತ, ಕಠಿಣ. ಧರ್ಮರೇ, ನೀವು ಹೇಳಿದ್ದನ್ನು ನಾನು ಎಂದಿಗೂ ಮರೆಯಲಾರೆ, ಮರೆಯಲಾರೆ. ಹಾಗಾದರೆ ಉಡಿವಡಿರಿ ಭಕ್ತರೇ, ನಿಮಗೆ ಕಾರಿಕ ಭಂಡಾರವನ್ನು ನೀಡುತ್ತೇನೆ. ಓ ನಮ ಶಿವಾಯ. ಓ ನಮ ಶಿವಾಯ. ಓಂ ನಮ ಶಿವಾಯ. ಧರ್ಮರೇ, ನೀವು ಹೇಳಿದ್ದನ್ನು ನನಗೆ ನಿಜವೆನಿಸಿತ್ತು. ನೀವು ಇಲ್ಲೇ ನಮ್ಮ ಊರಿನಲ್ಲಿ ನಿಲ್ಲಿರಿ ಧರ್ಮರೇ, ನಮ್ಮ ಊರಿನಲ್ಲಿ ನಿಲ್ಲಿರಿ. ಗೌಡರೇ, ಹೀಗೆ ಈ ಊರಲ್ಲಿ ನಿಲ್ಲಲು ಬರುವುದಿಲ್ಲ. ನಮ್ಮ ತಂದೆ ಹೇಳಿದ ಚಿನ್ನು ಎಲ್ಲಿ ಆಗುತ್ತದೆ ಅಲ್ಲಿ ಹೋಗಿ ನಿಲ್ಲುತ್ತೇವೆ. ಗೌಡರೇ, ಈ ಭಸ್ಮನ ಹಟ್ಟಿಯು ಮುರಿದು ಮುಂದೆ ತಿಕ್ಕೊಂಡಿ ಎಂಬ ಗ್ರಾಮ ಆಗುತ್ತದೆ. ಮುಂದೆ ನನ್ನ ಮುತ್ತಪ್ಪಡಿಯನ್ನು ಕಳಿಸುತ್ತೇನೆ. ಅವನಿಗೆ ಈ ಊರ ಮುಂದಿನ 7 ನಂಬರು ಜಮೀನು ಊಟಕ್ಕೆ ಕೊಡಬೇಕು, ತಿಳಿಯುತ್ತಾ ಗೌಡರೇ? ನಿಮ್ಮ ಹೇಳಿಕೆ ಪ್ರಕಾರ ನಾನು ನಡೆದುಕೊಳ್ಳುತ್ತೇನೆ ಧರ್ಮರೇ, ನಡೆದುಕೊಳ್ಳುತ್ತೇನೆ. ನನಗೆ ಆಶೀರ್ವದಿಸಿರಿ ಧರ್ಮರೇ. ನಿಮಗೆ ಆಶೀರ್ವಾದ ಆಗಲಿ ಗೌಡರೇ, ಹೋಗಿ ಬರುವಂತವರಾಗಿರಿ. ಅಣ್ಣ, ಕೆಲ್ಲಾರಿಗಳು ದೂರ ಹೋದವು, ಬೇಗನೆ ಹೋಗೋಣ ನಡಿ ಅಣ್ಣ. ಜೈ ಗುರು ಸ್ವಾಮಿ.